ನಮಸ್ತೆ ವಿದ್ಯಾರ್ಥಿಗಳೇ, ಈ ದಿನ ನಾವು 8ನೇ ತರಗತಿಯ 14ನೇ ಪಾಠ ಆಗಿರತಕ್ಕಂಥ ಜೀವನದಾತ್ರಿ ವರ್ಷ ಎಂಬ ಪಾಠವನ್ನು ಇಲ್ಲಿ ನಾವು ತಿಳ್ಕೊಳ್ಳೋಣ. ಮಕ್ಕಳೇ, ಅರ್ಥವಾಯ್ತಾ? ಜೀವನದಾತ್ರಿ ವರ್ಷ ಇದು ಒಂದು ಸಂಕಲಿತ. ವಿದ್ಯಾರ್ಥಿಗಳೇ, ಜೀವನದಾತ್ರಿ ವರ್ಷ, ಇಲ್ಲಿ ವರ್ಷ ಅಂದ್ರೆ ನಾವು ಮಳೆ ಅಂತ ಕರಿತೀವಿ. ಅಂದ್ರೆ ಬಾರಿಶ್ ಅಥವಾ ಬರ್ಸಾ ಅಂದ್ರೆ ನಮ್ಮ ಬದುಕಲು, ನಾವು ಜೀವನದಲ್ಲಿ ಬದುಕಲು ನಮ್ಗೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದು ಮಕ್ಕಳೇ? ಮಳೆ. ಅರ್ಥವಾಯ್ತಲ್ಲ? ಹಾಗಾದ್ರೆ ಈ ದಿನ ನಾವು ಈ ಮಳೆಯ ಬಗ್ಗೆ ಏನೇನು ಅನುಕೂಲತೆ ಇದೆ ಅನ್ನೋದ್ರ ಬಗ್ಗೆ ನಾವಿವತ್ತು ಈ ಒಂದು ಪಾಠದಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ಅರ್ಥವಾಯ್ತಾ? देखिए, इस पाठ में कुछ शब्द के बारे में आज हम जानकारी प्राप्त करेंगे. देखिए, मूला, मूला का मतलब जो आधार, आधार. उसी तरह झील, झील ಅಂದ್ರೆ सरोवर. और तालाब, तालाब मीन्स केले. उसी तरह बाश, बाश ಅಂದ್ರೆ आवी. और आमतौर, आमतौर पर मतलब साधारण अथवा सामान्यವಾಗಿ. ಬರ್ಸ್ನಾ, ಬರ್ಸ್ನಾ ಅಂದ್ರೆ ಮಳೆ. उसी तरह अकाल, अकाल ಅಂದ್ರೆ ಬರಗಾಲ. और किनारा, किनारा ಅಂದ್ರೆ ನದಿಯ ದಂಡೆ ಅಥವಾ ನದಿಯ ತೀರ. ವರ್ಷ, ಬಾರಿಶ್ ಅಥವಾ ಬರ್ಸಾ ಮೂರು ಒಂದೇ ಅರ್ಥ ಅಂದ್ರೆ ಮಳೆ ಅಂತ ಹೇಳಿ. ಧಾತ್ರಿ, ಧಾತ್ರಿ ಅಂದ್ರೆ ಭೂಮಿ. ಜೀವನ ಧಾತ್ರಿ ವರ್ಷ ಅಂದ್ರೆ ನಾವು ಬದುಕಲು ನಮ್ಮ ಭೂಮಿಗೆ ನೀರು ಅತಿ ಅವಶ್ಯಕ ಅಥವಾ ಮಳೆ ಅವಶ್ಯಕ. ಬಾದಲ್, ಬಾದಲ್ ಅಂದ್ರೆ ಮೋಡ. ಸಿಂಚಾಯಿ, ಸಿಂಚಾಯಿ ಅಂದ್ರೆ ನೀರಾವರಿ. ಬುವಾಯಿ, ಬುವಾಯಿ ಅಂದ್ರೆ ಬಿತ್ತನೆ. ಈ ರೀತಿಯಾಗಿ ಈ ಪಾಠದಲ್ಲಿ ಕೆಲವು ಶಬ್ದಾರ್ಥಗಳು ಬಂದಿದೆ ಮಕ್ಕಳು. ಅರ್ಥವಾಯ್ತಾ? ಹಾಗಾದ್ರೆ ಈ ಪಾಠದಿಂದ ನಾವು ಏನು ತಿಳ್ಕೋಬಹುದು, ಇದರ ಆಶಯ ಏನು ಅನ್ನೋದನ್ನ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. छात्र पानी के उपयोग और लाभ से परिचित होते हैं. ವಿದ್ಯಾರ್ಥಿಗಳಿಗೆ ನೀರಿನಿಂದ ಆಗ್ತಕ್ಕಂಥ ಉಪಯೋಗ ಮತ್ತೆ ಅದರಿಂದ ಏನು ಪ್ರಯೋಜನ ಅಥವಾ ಲಾಭ ಏನನ್ನೋದನ್ನ ಪ್ರಸ್ತುತಿ ಪಾಠದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳು. ಸಮಜಿಯಾ? ಹಾಗಾದ್ರೆ ನೀರು ಮನುಷ್ಯನಿಗೆ ಯಾವ್ಯಾವ ರೀತಿಯಲ್ಲಿ ಉಪಯೋಗ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ, ಹೌದಲ್ವಾ? ಅದನ್ನ ಇಲ್ಲಿ ಈ ಪಾಠದಲ್ಲಿ ಸಂಪೂರ್ಣ ಒಂದು ವಿಚಾರವನ್ನ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. देखिए, जीवन के लिए पानी अनिवार्य है. जीवन के लिए पानी अनिवार्य है. पानी के स्रोत अनेक है. नदी, नाला, सागर आदि. इन सब का कारण है वर्षा. समुद्र, झील, तालाब और नदियों का पानी सूरज की गर्मी से बाष्प बनकर ऊपर उठता है. इस बाष्प से बादल बनते हैं. ಅರ್ಥವಾಯ್ತಾ ಮಕ್ಕಳೇ? ನಾನು ಒಂದು ಸಾರಿ ಸಂಪೂರ್ಣ ಈ ಪಾಠವನ್ನ ನಾನು ಓದ್ತೇನೆ, ನೀವು ಗಮನ ಕೊಟ್ಟು ನಿಮ್ಮ ಪುಸ್ತಕವನ್ನ ನೋಡ್ಬಿಟ್ಟು ನನ್ನ ಕಡೆ ಆಲಿಸಿ. देखिए, ये बादल जब ठंडी हवा से टकराते हुए तो इनमें रहने वाले बाष्प के कण पानी की बूंदे बन जाते हैं. बूंद बूंद वाले बादल भारी होकर जब धरती की आकर्षण शक्ति से खींचे जाते हैं तब वर्षा के रूप में बरस जाते हैं.
इस प्रकार धरती से बादल और बादल से धरती तक बाष्प की यात्रा बहुत रोचक है। एशिया में यूरोप की तरह 12 महीने वर्षा नहीं होती। मानसूनी हवाएं वर्षा लाती है। सर्दी गर्मी की ऋतुओं में वर्षा आमतौर पर कम होती है। इसलिए लोग वर्षा ऋतु की प्रतीक्षा करते हैं। अगर वर्षा नहीं होती तो अकाल पड़ता है, खेत सूख जाते हैं और गाय बैल आदि मरने लगते हैं। जब बहुत ज्यादा वर्षा होती है तो नदियां अपने किनारों को तोड़कर बहने लगती है। इसको बाढ़ कहते हैं। वर्षा का जल साफ और शुद्ध जल का सबसे अच्छा स्रोत है। वर्षा किसानों के लिए वरदान है। वह सभी लोगों के लिए पीने के पानी का मूल साधन है। संसार के सभी जीव जंतुओं के लिए पानी अत्यंत आवश्यक है। पानी के बिना कोई भी कार्य नहीं किया जा सकता, जैसे साफ सफाई, नहाना धोना, सिंचाई बुआई आदि। इस तरह वर्षा जनजीवन के लिए अत्यंत उपयोगी है। ಅರ್ಥವಾಯ್ತಾ ಮಕ್ಕಳೇ? ನೋಡಿ, ಒಂದು ಅರ್ಥವನ್ನ ತಿಳ್ಕೊಳ್ಳಿ। जीवन के लिए पानी अनिवार्य है। बच्चों समझ गया? हम जीवन बिताने के लिए हमको क्या अनिवार्य है? जीवन बिताने के लिए, जिंदगी बिताने के लिए हमको पहले, सबसे पहले जो पानी अनिवार्य होता है। ಅರ್ಥವಾಯ್ತಾ ಮಕ್ಕಳೇ? ನಾವು ಜೀವನಕ್ಕಾಗಿ, ಬದುಕುವುದಕ್ಕಾಗಿ, ಜೀವಿಸಲು ನಮಗೆ ಅತಿ ಮುಖ್ಯವಾಗಿರ್ತಕ್ಕಂಥ ಮೂಲಭೂತ ಒಂದು ಸಾಧನ ಅಥವಾ ವಸ್ತು ಯಾವುದಪ್ಪ ಅಂದ್ರೆ ಬದುಕುವುದಕ್ಕೆ ಮಕ್ಕಳೇ ಯಾವುದು? ವೆರಿ ಗುಡ್, ಪಾನಿ. ಯಾವುದು ಅತಿ ಅವಶ್ಯಕ ಮನುಷ್ಯನು ಬದುಕಲು? ವೆರಿ ಗುಡ್, पानी। हम जल कहते हैं और ನೀರು कहते हैं ಸಂಸ್ಕೃತ में, ಹೌದಲ್ಲ? ಬದುಕುವುದಕ್ಕಾಗಿ ನಮಗೆ ನೀರು ಅತ್ಯಂತ ಅವಶ್ಯಕ ಮಕ್ಕಳೇ, ಹೌದಲ್ವಾ? ಹಾಗಾಗಿ ऐसे जो पानी के स्रोत अनेक है। ನೋಡಿ, ಈ ರೀತಿಯಾಗಿ ಈ ನೀರಿನ ಒಂದು ಮೂಲ ಹಲವಾರು ಇವೆ, ಬಗೆ ಇವೆ, ಅನೇಕ ಇದೆ, ಹೌದಲ್ಲ? ನೀರಿನ ಒಂದು ಮೂಲಾಧಾರ ಏನು, ವಿಧ ರೀತಿಯಲ್ಲಿ ನೀರಿನ ಒಂದು ಮೂಲಾಧಾರ ಇವೆ. ನೋಡಿ, ಯಾವ್ಯಾವ ನೀರಿನ ಮೂಲಗಳು ಅನ್ನೋದಾದ್ರೆ ನೋಡಿ ಮಕ್ಕಳೇ, ನದಿ ನೀರಿನ ಮೂಲಗಳಿವು. ನದಿ, ನಾಲಾ, ಸಾಗರ್ ಆದಿ. ಮಕ್ಕಳೇ, ಇವೆಲ್ಲ ನಾವು ನೀರು ಬೇಕು ಅಂದ್ರೆ ನೀರಿಗೆ ಅತಿ ಅವಶ್ಯಕವಾಗಿರ್ತಕ್ಕಂಥ ಒಂದು ಮೂಲಗಳು ಯಾವ್ಯಾವ ಅಂದ್ರೆ ನದಿ, ನಾಲ, ಸಾಗರ್, ತಾಲಾಬ್, ಸಮುದ್ರ ಆದಿ. ಅಂದ್ರೆ ಇವೆಲ್ಲ ನೀರಿನ ಒಂದು ಮೂಲಗಳು. ಅರ್ಥಾಯ್ತಾ ಮಕ್ಕಳೇ? ಇನ್ ಸಬ್ಕಾ ಕಾರಣ. ಹಾಗಾದ್ರೆ ನದಿ ಎಲ್ಲಿಂದ ನೀರು ಬರುತ್ತೆ? ಮತ್ತೆ ನಾಲ ಅಂದ್ರೆ ಚಿಕ್ಕ ಚಿಕ್ಕ ಕಾಲುವೆಗಳು, ಹರಿತಿರ್ತಕ್ಕಂಥ ಜಲಾಶಯಗಳು, ಅವಕ್ಕೆ ನೀರು ಎಲ್ಲಿಂದ ಬರುತ್ತೆ? ಅದೇ ರೀತಿ ಸಾಗರಕ್ಕೆ ಎಲ್ಲಿಂದ ಬರುತ್ತೆ? ಸಮುದ್ರಕ್ಕೆ ಎಲ್ಲಿಂದ ಬರುತ್ತೆ? ಬಾವಿಗೆ ಎಲ್ಲಿಂದ ನೀರು ಬರುತ್ತೆ? ಇದಕ್ಕೆಲ್ಲ ಮೂಲ ಕಾರಣ ಯಾವುದು? देखिए, जो इन सब का मूल कारण है वर्षा। ಎಲ್ಲದಕ್ಕೂ ಮೂಲ ಕಾರಣ जो वर्षा मतलब जो बारिश या बरसात. ಇದಕ್ಕೆಲ್ಲ ಮೂಲ ಕಾರಣ ಏನಂದ್ರೆ ನಾವೇನಂತ ಕರಿತೀವಿ? ಮಳೆ.
ಹೌದಲ್ಲ ಮಕ್ಕಳೇ? ನದಿ ತುಂಬಬೇಕಂದ್ರೆ ಮಳೆ ಬೇಕು, ಸಾಗರ ತುಂಬಬೇಕಂದ್ರೆ ಮಳೆ ಬೇಕು, ಹೌದಲ್ಲ? ಕೆರೆ ಕಟ್ಟೆಗಳು ತುಂಬಬೇಕಂದ್ರೆ ಮೂಲ ಮಳೆ ಬೇಕು. ಹಾಗೆ ಇವೆಲ್ಲದಕ್ಕೆ ಮೂಲ ಕಾರಣ ಈ ಮಳೆ. समुद्र, झीला, तालाब आदि नदियों का पानी सूरज की गर्मी से बाष्प बनकर ऊपर उठते हैं, इसे बाष्प के बादल बनते हैं. देखिए बच्चों इधर, ಹಾಗಾದ್ರೆ ಮಳೆ ಯಾವ ರೀತಿ ಬರುತ್ತೆ ನಿಮ್ಗೆಲ್ಲ ಗೊತ್ತಿದೆ. ಮಳೆ ಯಾಕೆ ಬರುತ್ತೆ ಸರ್? ಮೇಲೆ ಆಕಾಶದಿಂದ ಕೆಳಗೆ ಭೂಮಿ ಬೀಳುತ್ತೆ ಅಂತೀರಿ, ಹೌದಲ್ಲ ಮಕ್ಕಳೇ? ಆಕಾಶಕ್ಕೆ ಹೆಂಗ್ ಹೋಗುತ್ತೆ? ಅಲ್ಲೇ ನದಿ, ಕಾಲುವೆ, ಸರೋವರ ಇದೆಯಾ? ಇಲ್ಲಲ್ಲ, ಹೌದಲ್ಲ ಮಕ್ಕಳೇ? ಹಾಗಾದ್ರೆ ಮಳೆ ಹೆಂಗ್ ಬರುತ್ತೆ ಅದಕ್ಕೆ ಹೇಳ್ತಾರೆ ನೋಡಿ ಮಕ್ಕಳೇ. ಸಮುದ್ರ, झील, तालाब और नदियों का पानी ಏನಿದಾವಲ್ಲ, ನದಿ, ನಾಲ, ಸಾಗರ, ತಾಲಾಬ್ ಇದರಲ್ಲಿರ್ತಕ್ಕಂಥ ನೀರು ಏನಾಗುತ್ತೆ? सूरज की गर्मी से, सूरज ಅಂದ್ರೆ ಸೂರ್ಯ, सूरज की गर्मी से, ಗರ್ಮಿ ಅಂದ್ರೆ ಸೂರ್ಯನ ಒಂದು ಬಿಸಿಯಿಂದ ಅಥವಾ ಸೂರ್ಯನ ಒಂದು ಶಾಖದಿಂದ, ಬಾಷ್ಪ ಬನ್ಕರ್, ಬಾಷ್ಪ ಅಂದ್ರೆ ಆವಿಯಾಗಿ, ऊपर उठते हैं, ಆವಿಯಾಗಿ ಮೇಲೆ ಹೋಗುತ್ತೆ. ಅರ್ಥವಾಯ್ತು ಮಕ್ಕಳೇ? ಮಳೆ ಯಾವ ರೀತಿ ಬರುತ್ತಪ್ಪ ಅಂದ್ರೆ, ಈ ಭೂಮಿ ಮೇಲೆ ಇರ್ತಕ್ಕಂಥ ಸಾಗರ, ಸಮುದ್ರ, ಕೆರೆ, ಹಳ್ಳ ಕೊಳ್ಳಗಳಿರ್ತಕ್ಕಂಥ ನೀರು ಏನು ಶೇಖರಣೆ ಆಗಿರ್ತಕ್ಕಂಥ ನೀರು ಬೇಸಿಗೆಯ ಕಾಲದಲ್ಲಿ ಸೂರ್ಯನ ಶಾಖದಿಂದ ಏನಾಗುತ್ತೆ? ಆ ನೀರು ಆವಿಯಾಗಿ ಮೇಲೆ ಹೋಗುತ್ತೆ. ಇಸ್ ಬಾಷ್ಪ ಸೆ ಬಾದಲ್ ಬಂತೆ ಹೈ, ಈ ಆವಿಯಿಂದ ಒಟ್ಟಾಗಿ ಕ್ರೋಢೀಕರಿಸಿ ಅದೇನಾಗುತ್ತೆ? ಮೋಡಗಳಾಗಿ ಪರಿವರ್ತನೆ ಆಗುತ್ತೆ. ಬಾದಲ್ ಬಂತೆ ಹೈ, ಬಾದಲ್ ಅಂದ್ರೆ ಮೋಡ, ಬಾದಲ್ ಅಂದ್ರೆ ಮೋಡ. ಅರ್ಥವಾಯ್ತಾ ಮಕ್ಕಳೇ? ಮಳೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಅಂದ್ರೆ नाला और नदी, सागर, तालाब, ये सब का नदियों का जो पानी सूरज की गर्मी से जो बाष्प बनकर ऊपर उठते हैं और इसी से जो बाष्प से बादल बनते हैं, ಇದರಿಂದ ಮೋಡಗಳಾಗಿ ಪರಿವರ್ತನೆ ಆಗ್ತವೆ ಮಕ್ಕಳೇ. ಅರ್ಥವಾಯ್ತಾ? बादल कैसे बनते हैं? वेरी गुड. नदियों, नाला और सागर के जो पानी सूरज की गर्मियों से जो बाष्प बनकर ऊपर उठते हैं, इसी से बाष्प से जो बादल बनते हैं, ಇದರಿಂದ ಏನಾಗುತ್ತೆ? ಮೋಡಗಳ ಆಗಿ ಪರಿವರ್ತನೆ ಆಗ್ತವೆ ಮಕ್ಕಳೇ. ಅರ್ಥವಾಯ್ತಾ? ಈ ರೀತಿಯಾಗಿ ಜೋ ವರ್ಷ ಆತಿ ಹೈ, ಈ ರೀತಿಯಾಗಿ ಮಳೆ ಬರುತ್ತೆ ಮಕ್ಕಳೇ. ಗೊತ್ತಾಯ್ತಾ ಮಕ್ಕಳೇ? ಮಳೆ ಯಾವ ರೀತಿ ಬರುತ್ತೆ ಅಂದ್ರೆ, ಕೇವಲ ಮೇಲೆ ಇರ್ತಕ್ಕಂಥ ನೀರು ಹರಿಯುವುದಿಲ್ಲ ಕೆಳಗಡೆ ಭೂಮಿಗೆ, ಇಲ್ಲಿನ ನೀರೇ ಮೇಲಾಗಿಬಿಟ್ಟು ಮತ್ತೆ ಏನಾಗುತ್ತೆ? ಅದು ಮಳೆ ಮೋಡಗಳಾಗಿ ಪರಿವರ್ತನೆ ಆಗಿ ಮತ್ತೆ ಈ ಭೂಮಿಗೆ ಮಳೆ ರೂಪದಲ್ಲಿ ಸುರಿಯುತ್ತೆ. ಅರ್ಥವಾಯ್ತಾ? ಇದಕ್ಕೆ ನಾವು ಏನು ಮಳೆ ಅಂತ ಕರಿತೀವಿ. ये बादल जब ठंडी हवा से टकराते हैं तो इनसे रहने वाले बाष्प के कण पानी की बूंदे बन जाते हैं. ನೋಡಿ ಮಕ್ಕಳೇ, ये बादल, ಈ ಮೋಡಗಳು जब ठंडी हवा से टकराते हैं तो ಯಾವಾಗ ತಂಪಾದ ಗಾಳಿ, ठंडी ಅಂದ್ರೆ ತಂಪಾದ ಗಾಳಿಯು ಅದಕ್ಕೆ ತಾಗಿದಾಗ ಅಥವಾ ಡಿಕ್ಕಿ ಹೊಡೆದಾಗ ಏನಂತೆ? ಇನ್ಮೇ ರಹನೆ ವಾಲೆ ಬಾಷ್ಪೆ ಕಣ್, ಅದರಲ್ಲಿರ್ತಕ್ಕಂಥ ಆವಿಯಾಗಿರ್ತಕ್ಕಂಥ ನೀರಿನ ಕಣಗಳು ಜೋ ಬೂಂದೆ ಬಂಜಾತೆ ಹೈ, ಅದೇನಂತೆ? ಬೂಂದೆ ಬಂಜಾತೆ ಹೈ ಅಂದ್ರೆ ಹನಿಗಳಾಗಿ ಆಗ್ತವೆ. ये बूंद वाले बादल भारी होकर जब धरती की आकर्षण शक्ति से खींचे जाते हैं. ಏನು ಹೀಗೆ ಚಿಕ್ಕ ಚಿಕ್ಕ ಏನು ಹನಿಗಳಾಗಿರ್ತಕ್ಕಂಥ ಕಣಗಳಾಗಿರ್ತಕ್ಕಂಥ ಮೋಡಗಳು ಕೊನೆಗೇನಾಗ್ತದೋ ಭಾರಿ ಹೋಕರ್ ದೊಡ್ಡದಾಗಿಬಿಟ್ಟು ಜಬ್ ಧರ್ತಿ ಕಿ ಆಕರ್ಷಣ ಶಕ್ತಿ ಸೆ, ಆವಾಗ ಈ ಧರ್ತಿ ಅಂದ್ರೆ ಭೂಮಿ,
ಧರ್ತಿ ಅಂದ್ರೆ ಭೂಮಿ, ಧರ್ತಿ ಅಂದ್ರೆ ಭೂಮಿ. ಭೂಮಿಯ ಒಂದು ಆಕರ್ಷಣ ಶಕ್ತಿಯಿಂದ, ಹೌದಲ್ಲ ಮಕ್ಕಳೇ, ಭೂಮಿ ಒಂದು ಗುರುತ್ವಾಕರ್ಷಣ ಶಕ್ತಿಯನ್ನ ಪಡ್ಕೊಂಡಿದೆ, ಹೌದಲ್ಲ. ಈ ಆಕರ್ಷಣ ಶಕ್ತಿ ಸೇ ಕೀಂಚ್ ಜಾತೆ ಹೈ, ಅದನ್ನ ಈ ಕಡೆ ಸೆಳ್ಕೊಳ್ಳುತ್ತೆ, ತನ್ನ ಕಡೆಗೆ ಸೆಳೆದುಕೊಳ್ಳುತ್ತೆ. ತಬ್ ವರ್ಷ ಕೆ ರೂಪ ಮೇ ಬರ್ಸ್ ಜಾತೆ ಹೈ, ಆವಾಗ ಮಳೆಯ ರೂಪದಲ್ಲಿ ಆ ನೀರು ಈ ಭೂಮಿಗೆ ಬೀಳುತ್ತೆ. ಅರ್ಥ ಆಯ್ತಾ ಮಕ್ಕಳೇ? इस प्रकार धरती से बादल और बादल से धरती तक बाष्प की यात्रा बहुत रोचक है. ಈ ರೀತಿಯಾಗಿ ಭೂಮಿಯಿಂದ ಮೋಡಕ್ಕೆ ಮತ್ತೆ ಮೋಡದಿಂದ ಈ ಭೂಮಿಗೆ ಈ ಆವಿಯ ಒಂದು ಯಾತ್ರೆಯು, ಅಂದ್ರೆ ಕೆಳಗಿರ್ತಕ್ಕಂಥ ನೀರು ಮತ್ತೆ ಆವಿಯಾಗುತ್ತೆ, ಮತ್ತೆ ಮೋಡಗಳಾಗುತ್ತೆ, ಮೋಡಗಳಾಗಿ ಮತ್ತೆ ವಾಪಸ್ಸು ಈ ಭೂಮಿಗೆ ಮಳೆಯ ರೂಪದಲ್ಲಿ ಸುರಿತಕ್ಕಂತ ಈ ಒಂದು ಯಾತ್ರೆಯು ನಿಜವಲ್ಲೂ ಬಹಳ ರೋಚಕವಾಗಿದೆ, ರೋಮಾಂಚನವಾಗಿದೆ ಅಂತ ಕೂಡ ಹೇಳ್ತಾರೆ. ಅರ್ಥ ಆಯ್ತಾ ಮಕ್ಕಳೇ? ಅರ್ಥ ಆಯ್ತಾ? ನೋಡಿ, जीवन के लिए पानी बहुत अनिवार्य है. पानी के अनेक स्रोत है, नदी, नाला, सागर आदि है. इन सब का कारण जो वर्षा है. समुद्र, झील, तालाब और नदियों का पानी सूरज की गर्मी से बाष्प बनकर ऊपर उठता है. इस बाष्प से बादल बनते हैं. ये बादल जब ठंडी हवा से टकराते हैं तो इनमें रहने वाला बाष्प के कण पानी की बूंद बन जाते हैं. बूंदों वाले बादल भारी होकर जब धरती की आकर्षण शक्ति से खींचे जाते हैं तब वर्षा के रूप में बरस जाते हैं. इस प्रकार धरती से बादल और बादल से धरती तक बाष्प की यात्रा बहुत रोचक है. इದುವರೆಗೆ ಅರ್ಥ ಆಯ್ತಾ ಮಕ್ಕಳೇ? ಆಯ್ತಾ? वेरी गुड. देखिए आगे, एशिया में यूरोप की तरह 12 महीना वर्षा नहीं होती है. मानसूनी हवाएं वर्षा लाती है. सर्दी गर्मी की ऋतुओं में वर्षा आमतौर पर कम होती है. समझिए बच्चों, देखिए एशिया में ಅಂದ್ರೆ ನಮ್ಮ ಏಷ್ಯಾ ಖಂಡದಲ್ಲಿ, ಅಂದ್ರೆ ಭಾರತ ಒಂದು ಏಷ್ಯಾ ಖಂಡದಲ್ಲಿ ಇದೆ, ಹೌದಲ್ಲ ಮಕ್ಕಳೇ? ಏಷ್ಯಾ ಮೇ ಯುರೋಪ್ ಕಿ ತರಹ, ಅಂದ್ರೆ ಯುರೋಪ್ ದೇಶ ಅಲ್ಲಿ ಇರ್ತಕ್ಕಂತ, ಅಂದ್ರೆ ಯುರೋಪ್ ಕಿ ತರಹ ಅಂದ್ರೆ ಯುರೋಪ್ ಖಂಡಗಳಲ್ಲಿ, ಯುರೋಪ್ ದೇಶಗಳಲ್ಲಿ ಇರುವಂತೆ 12 ಮಹಿನೆ, 12 ಮಹಿನೆ ಅಂದ್ರೆ 12 ತಿಂಗಳು, 12 ತಿಂಗಳು ವರ್ಷ ನಹಿ ಹೋತಿ, ಮಳೆ ಬರುವುದಿಲ್ಲ. ಇಲ್ಲಿ ಏಷ್ಯಾ ಖಂಡದಲ್ಲಿ, ಅಂದ್ರೆ ನಮ್ಮ ಭಾರತದ ಏಷ್ಯಾ ಖಂಡದಲ್ಲಿ ಯುರೋಪಿನ ತರಹ 12 ತಿಂಗಳು ಕೂಡ ಮಳೆ ಆಗುದಿಲ್ಲ. ಅಂದ್ರೆ ಯುರೋಪ್ ನಲ್ಲಿ ಇಡೀ ವರ್ಷನೇ ಮಳೆ ಆಗುತ್ತಂತೆ, 12 ತಿಂಗಳು ಕೂಡ ಮಳೆ ಆಗುತ್ತೆ ಅಂತ ಹೇಳ್ತಿದ್ದಾರೆ, ಹೌದಲ್ಲ ಮಕ್ಕಳೇ? ಆದ್ರೆ ನಮ್ ಏಷ್ಯಾ ಖಂಡದಲ್ಲಿ ಯುರೋಪ್ ತರ 12 ತಿಂಗಳು ಕೂಡ ಮಳೆ ಆಗುವುದಿಲ್ಲ, ಹೌದಲ್ಲ? ನಮ್ಮ ಏಷ್ಯಾ ಖಂಡದಲ್ಲಿ ಹವಾಮಾನವನ್ನ, ಕಾಲಗಳನ್ನ 3 ಭಾಗವಾಗಿ ವಿಂಗಡಣೆ ಮಾಡಿದ್ರೆ, ಹೌದಲ್ಲ? ಯಾವುದು? ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಹೌದಲ್ಲ ಮಕ್ಕಳೇ? ಈ ರೀತಿಯಾಗಿ ಏನು ಸುಮಾರು 4 ತಿಂಗಳ ಈ ರೀತಿಯಾಗಿ ಋತುಮಾನಕ್ಕೆ ತಕ್ಕಂತೆ ಏನು ಆ ಕಾಲ ಬದಲಾವಣೆ ಆಗ್ತಾ ಹೋಗುತ್ತೆ ಮಕ್ಕಳೇ, ಹೌದಲ್ಲ? ಈಗ ಬಿಡಿ, ಇತ್ತೀಚಿನ ದಿನಗಳಲ್ಲಿ ಹವಾಮಾನದ ವೈಪರೀತ್ಯದಿಂದ ಮಳೆಗಾಲದಲ್ಲಿ ಚಳಿ ಇರುತ್ತೆ, ಮಳೆಗಾಲದಲ್ಲಿ ಮಳೆನೇ ಬರೋದಿಲ್ಲ, ಬೇಸಿಗೆ ಕಾಲದಲ್ಲಿ ಮಳೆ ಬರುತ್ತೆ, ಚಳಿಗಾಲದಲ್ಲಿ ಚಳಿನೇ ಇರೋದಿಲ್ಲ, ಹೌದಲ್ಲ? ಈ ರೀತಿ ಹವಾಮಾನ ವೈಪರೀತ್ಯ ಆಗುವುದನ್ನು ನಾವು ನೋಡ್ತಾ ಇದೀವಿ. ಆದ್ರೆ ಈ ಏಷ್ಯಾ ಖಂಡದಲ್ಲಿ ಏನು ವರ್ಷದ 365 ದಿವಸವೂ ಕೂಡ ಮಳೆ ಬರುವುದಿಲ್ಲ. ಆದ್ರೆ ಯುರೋಪ್ ಖಂಡಗಳಲ್ಲಿ 350 ದಿವಸ ಅಂದ್ರೆ 12 ತಿಂಗಳು ಕೂಡ ಮಳೆ ಆಗುತ್ತಂತೆ ಮಕ್ಕಳೇ. देखिए ಮಾನ್ಸೂನಿ ಹವಾಯೇ ವರ್ಷ ಲಾಟಿ ಹೈ. ನೋಡಿ, ಆದ್ರೆ ಮಾನ್ಸೂನ್ ಅಂತ ಹೇಳ್ಬಿಟ್ಟು ಹವಾಯೇ, ಮಾನ್ಸೂನ್ ಗಾಳಿಯು ವರ್ಷ ಲಾಟಿ ಹೈ, ಮಳೆಯನ್ನು ತರುತ್ತಂತೆ ಮಕ್ಕಳೇ. ಯಾವ ಋತುವು ಅದನ್ನ ಮಾನ್ಸೂನ್ ಅಂತ ಕರಿತೀವಿ. ನೀವೆಲ್ಲ ಕೇಳ್ತಿರ್ತೀರಿ ಹಳ್ಳಿಯಲ್ಲಿ, ಮಾನ್ಸೂನ್ ಸ್ಟಾರ್ಟ್ ಆಗಿಲ್ಲ, ಬಿತ್ತನೆ
ಮಾಡಬಾರ್ದು ಅಂತ ಕರಿತೀವಿ, ಹೌದಲ್ಲ. ಯಜಮಾನರು ಹಳ್ಳಿಗಳಲ್ಲಿ ಹಿರಿಯರು ಹೇಳ್ತಿರ್ತಾರೆ, ಇನ್ನ ಮಾನ್ಸೂನೇ ಬಂದಿಲ್ಲ, ಮಾನ್ಸೂನ್ ಈ ಜುಲೈಗೆ ಬರುತ್ತಂತೆ, ಜೂನ್ಗೆ ಎಂಟ್ರಿ ಆಗುತ್ತಂತೆ, ಕೇರಳದಿಂದ ಈ ತಿಂಗಳ 23ಕ್ಕೆ ಎಂಟ್ರಿ ಆಗುತ್ತಂತೆ, ಆಮೇಲೆ ನಮ್ಮ ಕರ್ನಾಟಕಕ್ಕೆ ಇನ್ನು 4 ದಿನಕ್ಕೆ ಎಂಟ್ರಿ ಆಗುತ್ತಂತೆ ಅಂತ ಕೇಳಿರ್ತೀರಿ, ಟಿವಿಯಲ್ಲೆಲ್ಲ ನೋಡ್ತಿರ್ತೀವಿ. ಮಾನ್ಸೂನ್ ಅಂದ್ರೆ ಅದು ಮಳೆಯನ್ನ ಒತ್ತು ತರುವಂತಹ ಒಂದು ಗಾಳಿ, ಮಾನ್ಸೂನ್ ಮಾರುತಗಳು ಅಂತ ಕರಿತೀವಿ. ನೀವು ಸಮಾಜ ವಿಜ್ಞಾನದಲ್ಲೇ ಕೇಳಿರ್ತೀವಿ, ಹೌದಲ್ಲ. ಮಾನ್ಸೂನ್ ಹವಾಯೇ, ಮಾನ್ಸೂನ್ ಗಾಳಿಯು ವರ್ಷಾಲಾಖೆ, ವರ್ಷ ಋತುವನ್ನ, ವರ್ಷ ಅಂದ್ರೆ ಮಳೆಗಾಲವನ್ನ ಒತ್ತು ತರುವಂತಹ ಋತುಮಾನಗಳವು ಗಾಳಿ. ನೋಡಿ, सर्दी गर्मी की ऋतुओं में वर्षा आमतौर पर कम होती है. ನೋಡಿ, ಸರ್ದಿ ಗರ್ಮಿ ಅಂದ್ರೆ ಚಳಿಗಾಲದಲ್ಲಿ ಮತ್ತೆ ಬೇಸಿಗೆ ಕಾಲದಲ್ಲಿ ಆ ಋತುಗಳಲ್ಲಿ ಮಳೆಯು ಸಾಧಾರಣವಾಗಿ ಕಡಿಮೆ ಬರುತ್ತದೆ, ಹೌದಲ್ಲ. ಚಳಿಗಾಲದಲ್ಲಿ ಮತ್ತೆ ಮಳೆಗಾಲದಲ್ಲಿ ಕಡಿಮೆ ಮಳೆ ಆಗುತ್ತದೆ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಾ ಮಕ್ಕಳೇ? ಮಾನ್ಸೂನ್ ಮಳೆ ಯಾವಾಗ ಪ್ರಾರಂಭ ಆಗುತ್ತೋ ಅವಾಗ ಮಳೆಗಾಲ ಪ್ರಾರಂಭ ಆದಂತೆ. ಒಂದೊಂದ್ಸರಿ ಅಚಾನಕ್ ಆಗಿ ಯಾವ ಒಂದು ಧಾರಾಕಾರದ ದೊಡ್ಡ ಮಳೆ ಬಂದ್ಬಿಡ್ತವೆ. ಉದಾಹರಣೆ ಏಪ್ರಿಲ್ ತಿಂಗಳಲ್ಲಿ ಕೆರೆ ತುಂಬುವಂತ ಮಳೆ ಬರ್ತಿರ್ತವೆ. ಆವಾಗ ಮಕ್ಕಳೇ ಜನ ಯಾರು ಕೂಡ ಕೃಷಿ ಚಟುವಟಿಕೆಗಳಲ್ಲಿ ಏನೋ ಬಿತ್ತನೆ ಕಾರ್ಯವನ್ನ ಮಾಡೋದಕ್ಕೆ ಹಿಂಜರಿತಾರೆ. ಇದು ಯಾರೋ ಒಂದು ಮಾಯದ ಮಳೆ ಬಂತು, ಇನ್ನು ಮಾನ್ಸೂನ್ ಸ್ಟಾರ್ಟ್ ಆಗೋದು ಇನ್ನು ಜೂನ್ ಎಂಡು, ಜೂನ್ ಫಸ್ಟ್ ವೀಕು. ಆವಾಗ ಮಳೆ 2 ದಿನ ಬಿಟ್ರೆ, 3 ದಿನ ಬಿಟ್ರೆ, ವಾರ ಬಿಟ್ರೆ ಬರ್ತಾ ಇರುತ್ತೆ. ಹಾಗಾಗಿ ಸುಮ್ಮನೆ ಬಂದಿದೆ ಇದು ಅಂತ ಹೇಳ್ತಿರ್ತಾರೆ. ಹಾಗಾಗಿ ಆ ಮಾನ್ಸೂನ್ ಗಾಳಿಯು ಮಳೆಯನ್ನ ತರುತ್ತೆ. देखिए आगे, इसलिए लोग वर्षा ऋतु की प्रतीक्षा करते हैं. ಆದ್ದರಿಂದ ಮಕ್ಕಳೇ, ಜನರು ಅಂದ್ರೆ ನಾವೆಲ್ಲರೂ ಕೂಡ ಮನೆಯಲ್ಲಿ ಹಿರಿಯರು, ಊರಿನ ಜನರು ಕೂಡ ನಾವೇನ್ ಮಾಡ್ತೀವಿ, ಆ ಮಳೆಯ ಋತುಗೋಸ್ಕರ ನಾವು ಕಾಯ್ತಾ ಇರ್ತೀವಿ. अगर वर्षा नहीं होती तो अकाल पड़ता है. ನೋಡಿ ಮಕ್ಕಳೇ, ಒಂದು ವೇಳೆ ಈ ಮಳೆಯು ಬರದೇ ಇದ್ರೆ ಏನಾಗುತ್ತೆ ಮಕ್ಕಳೇ? ವೆರಿ ಗುಡ್. ಏನಾಗುತ್ತೆ? ಬರಗಾಲ ಬರುತ್ತೆ, ಹೌದಲ್ವಾ. ಹಿಂದಿ ಮೇ ಏನಂತ ಕರಿತೀವಿ? ಹಿಂದಿಯಲ್ಲಿ ಅಕಾಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅಕಾಲ್. ಯಾವುದಕ್ಕೆ? ಮಳೆ ಬರದೇ ಇದ್ರೆ ಏನಾಗುತ್ತೆ ಅಂದ್ರೆ ಅಕಾಲ್ ಬನ್ ಜಾತಾ ಹೈ. ಯಾವುದು? ಅಕಾಲ್. ಅಕಾಲ್ ಅಂದ್ರೆ ಬರಗಾಲ. ಬರಗಾಲಕ್ಕೆ ಏನೇನ್ ಕರಿತೀವಿ? ಕ್ಷಾಮ, ಕ್ಷಾಮ ಅಂತ ಕರಿತೀವಿ, ಹೌದಲ್ಲ. ಅಕಾಲ್ का जो अपोजिट वर्ड सुकाल, सुकाल, अकाल, सुकाल. अकाल कैसे बन जाते हैं? देखिए, अगर वर्षा नहीं होती तो अकाल पड़ता है, खेत सूख जाते हैं. खेत ಅಂದ್ರೆ ಹೊಲ, ಹೊಲ सूख जाते हैं. सूख ಏನಂತ? ಹೊಲ ಎಲ್ಲ ಒಣಗಿರುತ್ತೆ, ಹೌದಲ್ಲ. ಒಣಗಿರುತ್ತೆ, ಹೊಲ ಎಲ್ಲ ಒಣಗಿರುತ್ತೆ, ಖಾಲಿ ಇರುತ್ತೆ. और गाय बैल आदि मरने लगते हैं. ಅದರೊಂದಿಗೆ ಗಾಯ್ ಅಂದ್ರೆ ಹಸು, ಎತ್ತುಗಳು, ಎಲ್ಲ ಜಾನುವಾರುಗಳು, ಪಶು ಪಕ್ಷಿಗಳು ಅವೆಲ್ಲ ಏನಾಗ್ತವೆ? ಮರನೇ ಲಗ್ತೆ ಹೈ. ಎಲ್ಲ ಕೂಡ ಏನಾಗ್ತವೆ? ಸಾಯ್ತವೆ, ಹೌದಲ್ಲ. ಮಳೆ ಇದ್ರೆ ಮನುಷ್ಯನಿಗೆ ಬದುಕುವುದಕ್ಕೆ ಬಹಳ ವೆರಿ ಇಂಪಾರ್ಟೆಂಟ್, ಎಸೆನ್ಸಿಯಲ್. ಅದಕ್ಕೆ ನಾವು ಕರಿತೀವಿ ಜೀವನದಾತ್ರಿ ವರ್ಷ. ನಾವು ಜೀವನ ಮಾಡೋದಕ್ಕಾಗಿ, ಬದುಕಕ್ಕಾಗಿ ಈ ಭೂಮಿಗೆ ಮೊದಲು ಮಳೆ ಬೇಕು, ಹೌದಲ್ಲ. ನಾವು ಎಷ್ಟು ರೀತಿ ಬದುಕ್ತೀವೋ ಹಂಗೆ ಈ ಭೂಮಿ ಕೂಡ ಮಳೆ ಬೇಕು. ಇಲ್ಲಾಂದ್ರೆ ಭೂಮಿ ಒಣಗುತ್ತೆ, ಒಳಗಡೆ ಅಂತರ್ಜಲ ಕುಸಿಯುತ್ತೆ, ಹೌದಲ್ಲ. ಭೂಮಿಯ ಮೇಲ್ವೈ ಚೆನ್ನಾಗಿರ್ಬೇಕಂದ್ರೂ ಕೂಡ ಮಳೆ ಬೇಕು. ಭೂಮಿಯ ಅಂತರ್ಜಲ ಕೂಡ ಚೆನ್ನಾಗಿರ್ಬೇಕಂದ್ರೆ ಏನ್ ಬೇಕು? ಮಳೆ ಬೇಕು, ಹೌದಲ್ಲ. ಆ ಭೂಮಾತೆಯ ಹಸಿರಿಂದ ಕಂಗೊಳಿಸುವುದಕ್ಕೆ ಈ ಮಳೆ ಬೇಕು. ಮತ್ತೆ ಜನರು ಕೂಡ ಸುಖ ನೆಮ್ಮದಿಯಿಂದ ಬದುಕಬೇಕಂದ್ರೆ ಮಳೆ ಬೇಕು, ಹೌದಲ್ಲ ಮಕ್ಕಳೇ. ಹಾಗಾಗಿ
मಳೆ बारने इधरे जो अकाल पड़ते हैं और खेत सूख जाते हैं और गाय बैल आदि जानवर जो मरने लगते हैं ಹಸುಗಳು ಎತ್ತುಗಳು ಮತ್ತೆ ಪ್ರಾಣಿಗಳು ಪಶು ಪಕ್ಷಿಗಳು ಅವೆಲ್ಲ ಕೂಡ ಏನಾಗ್ತವೆ ಮರಣ ಹೊಂದ್ತವೆ जब बहुत ज्यादा वर्षा होती है तो नदियां अपने किनारों को तोड़कर बहाने लगती है इसको बाढ़ कहते हैं ठीक है बच्चों जब बहुत ज्यादा वर्षा होती है तो नदियां अपने किनारों को तोड़कर बहाने लगती है इसको बाढ़ कहते हैं ನೋಡಿ ಮಕ್ಕಳೇ ಒಂದು ವೇಳೆ ಈ ಮಳೆಯೋ ಅತಿ ಹೆಚ್ಚು ಮಳೆ ಆದ್ರೆ ನೀವೆಲ್ಲ ನೋಡಿದಿರಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಮಹಾರಾಷ್ಟ್ರದ ಭಾಗ ಬೆಳಗಾಂ ರಾಯಚೂರು ಹೌದಲ್ಲ ಈ ಕಡೆ ಏನೇನು ಅನುವಾತ ಆಯ್ತು ಅನ್ನೋದು ಗೊತ್ತಿದೆ ಏನಾಯ್ತದು ಮಳೆ ಹೆಚ್ಚಾಗಿ ಇರ್ತಕ್ಕಂತ ಮನೆಗಳು ಹೊಲಗಳೆಲ್ಲ ಕೊಚ್ಚಿ ಮುಕ್ಕೊಂಡು ಹೋದು ಹೌದಲ್ಲ ನದಿ अपने किनार तोड़कर बहाने लगते ನದಿಗಳು ಹೌದಲ್ಲ ಆ ಕೃಷ್ಣಾ ನದಿ ಅವೆಲ್ಲ ಏನ್ ಮಾಡ್ತೇವೆ ಆ ನದಿಗಳು ತನ್ನ ಇರ್ತಕ್ಕಂತ ನದಿಯ ಶೇಖರಣೆಯನ್ನ ನೀರು ಬಿಟ್ಟು ಆ ದಡದಿಂದ ನೀರು ಬಿಟ್ಟು ಹೊರಗಡೆ ಹರಿಯತಕ್ಕದಕ್ಕೆ ಪ್ರಾರಂಭ ಆಗುತ್ತೆ इसको हम बाढ़ कहते हैं ಇದಕ್ಕೇನಂತ ಕರಿತೀವಿ ನಾವು ಮಕ್ಕಳೇ ವೆರಿ ಗುಡ್ ಪ್ರವಾಹ ಅಂತ ಕರಿತೀವಿ ನೋಡಿ ಬಾಢ್ ಅಂದ್ರೆ ಪ್ರವಾಹ ಬಾಢ್ ಅಂದ್ರೆ ಪ್ರವಾಹ ಅರ್ಥ ಆಯ್ತಾ ಮಕ್ಕಳೇ ಮಳೆ ಬಂದ್ರೂ ಕೂಡ ಅತಿ ಹೆಚ್ಚಾಗಿ ಮಳೆ ಬಂದ್ರೂ ಕೂಡ ಬರಗಾಲ ಆಗುತ್ತೆ ಮಳೆ ಬರ್ಲಿದ್ರು ಕೂಡ ಬರಗಾಲ ಆಗುತ್ತೆ ಸರ್ ಮಳೆ ಹೆಚ್ಚಿಗೆ ಬಂದ್ರೆ ಅದೇ ಬರಗಾಲ ಆಗುತ್ತೆ ಅಂತೀರ ಹೌದಲ್ವಾ ಮಳೆ ಹೆಚ್ಚಿಗೆ ಆದ್ರೂ ಕೂಡ ಮಕ್ಕಳೇ ಬರಗಾಲ ಆಗುತ್ತೆ ಹೆಂಗಪ್ಪ ಅಂದ್ರೆ ನಿಮ್ಮ ಬಿತ್ತಿರ್ತಕ್ಕಂಥ ಬೆಳೆ ಅವೆಲ್ಲ ಕೂಡ ಏನಾಗುತ್ತೆ ಮಳೆ ಹೆಚ್ಚಾದಾಗ ನಿಮ್ಮ ಹತ್ರ ಇರ್ತಕ್ಕಂಥ ಎಲ್ಲಾ ಫಸಲುಗಳು ದವಸ ಧಾನ್ಯಗಳು ದನ ಕರುಗಳು ಅವೆಲ್ಲ ಕೂಡ ಕೊಚ್ಚಿ ಹೋಗ್ತವೆ ಹೌದಲ್ಲ ಕೊಚ್ಚಿ ಹೋದಾಗ ನಾವು ಬದುಕಲು ಇನ್ನೇನು ಉಳಿಯುತ್ತೆ ಎಲ್ಲ ನಾಶ ಮಾಡ್ಕೊಂಡು ಹೋಗುತ್ತೆ ಅದು ಕೂಡ ಒಂದು ರೀತಿಯಾಗಿ ಬರಗಾಲನೇ ಹೌದಲ್ಲ ಬರಗಾಲ ಆಗುತ್ತೆ वर्षा का जल साफ और शुद्ध जल का सबसे अच्छा स्रोत है ನೋಡಿ ಈ ಒಂದು ಮಳೆ ನೀರು ಬಹಳ ಶುದ್ಧವಾಗಿರ್ತಕ್ಕಂಥ ಒಂದು ಮಳೆಯ ನೀರಿಗೆ ಒಂದು ಮೂಲ ಆಗಿದೆ ಅಂದ್ರೆ ಈ ಮಳೆಯ ನೀರು ಬಹಳ ಪರಿಶುದ್ಧವಾಗಿರ್ತಕ್ಕಂಥ ನೀರು ಮಕ್ಕಳೇ ಈ ಮಳೆಯ ನೀರು ನಾವು ಯಾವುದೇ ಫಿಲ್ಟರ್ ಮಾಡಿದ್ರು ಕೂಡ ಅದಕ್ಕಿಂತಲೂ ಪರಿಶುದ್ಧವಾಗಿರ್ತಕ್ಕಂಥ ಅದರಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳು ಆ ಮಳೆ ನೀರಿನಲ್ಲಿ ಇರ್ತದೆ ಮಕ್ಕಳೇ ವರ್ಷ ಕಿಸಾನೋं के लिए वरदान है ನೋಡಿ ಮಕ್ಕಳೇ ಈ ವರ್ಷ ಅಂದ್ರೆ ಈ ಮಳೆಯು ಕಿಸಾನೋं के लिए ಅಂದ್ರೆ ರೈತರಿಗೆ ವರದಾನ है ರೈತರಿಗೆ ಇದು ವರ ಇದ್ದ ಹಾಗೆ ರೈತರಿಗೆ ವರದಾನವಿದ್ದಂತೆ ಯಾವುದು ಮಳೆಯು वह सभी लोगों के लिए पीने का पानी का ಮೂಲ ಸಾಧನ है ಹಾಗಾಗಿ ಈ ಮಳೆಯು ಪ್ರತಿಯೊಬ್ಬರಿಗೂ ಕೂಡ ಈ ಭೂಮಿ ಮೇಲೆ ಬದುಕಿರ್ತಕ್ಕಂಥ ಪ್ರತಿಯೊಂದು ಜೀವಿಗೂ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಪೀನೆಗೆ ಪಾನಿಕ ಮೂಲ ಸಾಧನ ಕುಡಿಯುವ ನೀರಿಗೆ ಮೂಲ ಸಾಧನವಾಗಿದೆ ಯಾವುದೋ ವರ್ಷ ಬಾರಿಶ್ ಹೌದಲ್ಲ ನಾವು ಕುಡಿಯೋಕೆ ನೀರು ಬೇಕಪ್ಪ ಅಂದ್ರೆ ಮಳೆಗಾಲ ಚೆನ್ನಾಗಬೇಕು ಕೆರೆ ಕಟ್ಟೆಗಳು ತುಂಬಿರಬೇಕು ನದಿ ಸಾಗರಗಳು ತುಂಬಿ ಹರಿಬೇಕು ಅಂದಾಗ ಈ ಭೂಮಿ ಕೂಡ ಏನಾಗುತ್ತೆ ಅಂತರ್ಜಲ ಹೆಚ್ಚಾಗುತ್ತೆ ಅವಾಗ ಏನಾಗುತ್ತೆ ಎಲ್ಲಿ ಬೇಕಾದ್ರೆ ಕೂಡ ನಾವು ಬೋರ್ವೆಲ್ಗಳನ್ನ ಹಾಕಿದಾಗ ನೀರು ನಮ್ಗೆ ಸಿಗುತ್ತೆ ಹಾಗಾಗಿ ನಮ್ಮ ಕುಡಿಯೋ ನೀರಿದೆ ಮೂಲಾಧಾರ ಅಂದ್ರೆ ಈ ಮಳೆ ನೋಡಿ ಮಕ್ಕಳೇ ಕೆಲವೊಂದು ಕಡೆ ಬೇಸಿಗೆ ಕಾಲದಲ್ಲಿ ಮಳೆ ಚೆನ್ನಾಗಿಲ್ಲ ಅಂದ್ರೆ ಏನಾಗುತ್ತೆ ಕುಡಿಯುವ ನೀರಿಗೆ ಬಹಳಷ್ಟು ಸಮಸ್ಯೆ ಆಗುತ್ತೆ ಹೌದಲ್ಲ ಒಂದೊಂದು ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹೋದಾಗ ಏನು ಈ ನದಿಯ ದಡದ ಊರುಗಳನ್ನು ಬಿಟ್ಟು ಬೇರೆ ಬಯಲು ಪ್ರದೇಶಗಳಿಗೆ ಹೋದಾಗ ಕುಡಿಯೋ ನೀರಿಗೆ 5-6 ಕಿಲೋಮೀಟರ್ ಹೋಗ್ಬಿಟ್ಟು ಒಂದೊಂದು ಕೊಡಪಾನ ಇಟ್ಕೊಂಡ್ಬಿಟ್ಟು ಏನೋ ಕುಡಿಯೋ ನೀರನ್ನು ಉಪಯೋಗಿಸ್ತಾರೆ ಮಕ್ಕಳೇ ಹಂಗಾಗಿ ಅಷ್ಟೆಲ್ಲ ಸಮಸ್ಯೆ ಆಗುತ್ತೆ ಯಾವಾಗ ಮಳೆ ಬಾರದೇ ಇದ್ದಾಗ ಯಾಕಂದ್ರೆ ಆ ಭೂಮಿ ಕೂಡ ಒಣಗಿರುತ್ತೆ ಭೂಮಿಯಲ್ಲಿ ಅಂತರ್ಜಲ ಕುಸಿಯುತ್ತೆ ಅವಾಗ ನೀರು ಇನ್ನೆಲ್ಲಿಂದ ಬರುತ್ತೆ ಎಷ್ಟು ಬೋರ್ವೆಲ್ ತೆಗೆಸಿದ್ರು ಕೂಡ ನೀರು ಸಿಗುವುದಿಲ್ಲ ಮಕ್ಕಳೇ ಹಾಗಾಗಿ ಕುಡಿಯುವ ನೀರಿಗೆ ಮೂಲ ಸಾಧನ ಈ ಮಳೆ
संसार के सभी जीव जंतुओं के लिए पानी अत्यंत आवश्यक है ನೋಡಿ ಸಂಸಾರ इडी दुनिया में इडी विश्वದಲ್ಲಿ ಜಗತ್ತಿಗೆ सभी जीव जंतुओं के लिए ಅಂದ್ರೆ ಈ ಭೂಮಿ ಮೇಲೆ ಬದುಕಿರುವಂತ ಪ್ರತಿಯೊಂದು ಜೀವ ಜಂತುಗಳಿಗೆ ಕೂಡ पानी अत्यंत आवश्यक है ನೀರು ವೆರಿ ಎಸೆನ್ಷಿಯಲ್ ಬಹಳ ಅತ್ಯಂತ ಅವಶ್ಯಕ ಮತ್ತೆ ಅಗತ್ಯವಾಗಿ ಬೇಕೇ ಬೇಕು ಮಕ್ಕಳೇ पानी के बिना कोई भी कार्य नहीं किया जा सकता ಹೌದಲ್ಲ ಮಕ್ಕಳೇ ನೀರು ಇಲ್ಲದೆ ಒಂದು ದಿನನೂ ಕೂಡ ಯಾವುದೇ ಕಾರ್ಯ ನಡೆಯುವುದಿಲ್ಲ ಊಟ ಇಲ್ಲಂದ್ರೆ ಇರಬಹುದು ಮಕ್ಕಳೇ ಮನೆಯಲ್ಲಿ ಒಂದು ದಿನ ನೀರಿಲ್ಲ ಅಂದ್ರೆ ಪ್ರತಿಯೊಂದು ಕೆಲಸ ಕೂಡ ಸ್ಥಗಿತ ಹೌದಲ್ವಾ ಮನೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಆಗುವುದಿಲ್ಲ ಮನುಷ್ಯನು ಕೂಡ ಏನಾಗ್ತಾನೆ ಕುರೂಪಿ ಆಗ್ತಾನೆ ಹೌದಲ್ವಾ ನೀರಿಲ್ಲ ಅಂದ್ರೆ ಮನುಷ್ಯನು ಕುರೂಪಿ ಆಗ್ತಾನೆ ಹಾಗಾಗಿ ಈ ನೀರು ಈ ಗಂಗಾ ಮಾತೆ ಅಷ್ಟೊಂದು ಪರಿಶುದ್ಧಳು ಹೌದಲ್ಲ ಗಂಗೆ ಮಾತೆಗೆ ಯಾವುದೇ ಭೇದ ಭಾವ ಇಲ್ಲ ಮಕ್ಕಳೇ ಹೌದಲ್ಲ ನಾವಂತೀವಿ ಆ ನೀರು ಈ ನೀರು ಅಂತ ಹೇಳ್ಬಿಟ್ಟು ಗಂಗೆ ಪರಿಶುದ್ಧಳು ಹಾಗಾಗಿ ಈ ಗಂಗೆ ಮಾತೆ ಇದ್ರೆ ಮಾತ್ರ ನಮ್ಮ ಬದುಕು ಏನಾಗುತ್ತೆ ಅಸಂತುಖಿ ಆಗುತ್ತೆ ಹಾಗಾಗಿ ಪಾನಿಗೆ ಬಿನ कोई भी कार्य नहीं किया जा सकता ನೀರಿಲ್ಲದೆ ಯಾವುದೇ ಕೆಲಸ ಕಾರ್ಯಗಳು ಕೂಡ ಆಗುವುದಿಲ್ಲ ಜೈಸೆ ಸಾಫ್ ಸಫಾಯಿ ನಾವು ಸ್ವಚ್ಛತೆಯನ್ನ ಮಾಡಿಕೊಳ್ಳುವುದಕ್ಕಾಗಿ ಹೌದಲ್ವಾ ನಾಹನ ದೋನ ಸ್ನಾನ ಮಾಡುವುದಕ್ಕಾಗಿ ಅಥವಾ ಏನು ಬಟ್ಟೆಗಳನ್ನು ತೊಳೆಯುವುದಕ್ಕಾಗಿ ಭೂಮಿಗೆ ನಾವು ನೀರು ಉಣಿಸುವುದಕ್ಕಾಗಿ ಭೂಮಿಗೆ ನೀರು ಹಾಯಿಸುವುದಕ್ಕಾಗಿ ಹೌದಲ್ಲ ನೀರಾವರಿ ಮಾಡುವುದಕ್ಕಾಗಿ ಅವ್ರ ಬುಹಾಯಿ ಬೋ ಅಂದ್ರೆ ಬಿತ್ತನೆ ಮಾಡುವುದಕ್ಕಾಗಿ ರೈತರಿಗೆ ಹೌದಲ್ಲ ಇನ್ನು ಮುಂತಾದ ರೂಪದಲ್ಲಿ ನಮಗೆ ಈ ಮಳೆ ಅಥವಾ ಈ ನೀರು ಅತಿ आवश्यक इस तरह वर्षा जनजीवन के लिए अत्यंत उपयोगी है ಹಾಗಾಗಿ ಮಕ್ಕಳೇ ಈ ರೀತಿಯಾಗಿ ಈ ಮಳೆಯು ನಮ್ಮ ಜನರ ಜೀವನಕ್ಕಾಗಿ ಅತ್ಯಂತ ಉಪಯೋಗಿ ಆಗಿರ್ತಕ್ಕಂಥ ಒಂದು ಸಾಧನ ಯಾವುದು ಈ ಮಳೆ ಅರ್ಥ ಆಯ್ತಾ ಮಕ್ಕಳೇ ಮಳೆ ಈ ನಾಡಿಗೆ ಮಳೆ ಇಲ್ಲಾಂದ್ರೆ ಇಡೀ ನಾಡೆ ಬರ ಆಗುತ್ತೆ ಹೌದಲ್ಲ ಮಳೆ ಬಂದ್ರೆ ಇಡೀ ನಾಡೆ ಏನಾಗುತ್ತೆ ಸುಭಿಕ್ಷವಾಗಿರುತ್ತೆ ಇಲ್ಲಾಂದ್ರೆ ಒಬ್ಬರಿಗೊಬ್ರು ಕಿತ್ತು ತಿನ್ನುವಂತಹ ಒಂದು ಸಮಸ್ಯೆ ಉದ್ಭವ ಆಗುತ್ತೆ ಮಕ್ಕಳೇ ಹಾಗಾಗಿ ನಾವಿಂತ ನೀರಿನ ಮೂಲಾಧಾರವನ್ನ ಅಂತರ್ಜಲವನ್ನ ನಾವು ಹೆಚ್ಚಿಸೋಣ ಸುಮ್ಮನೆ ಅನಾವಶ್ಯಕವಾಗಿ ನೀರು ಹರಿಯುವುದನ್ನ ತಡೆಯೋಣ ನೀರನ್ನ ಸರಿಯಾಗಿ ಉಪಯೋಗಿಸೋಣ ಮಕ್ಕಳೇ ನೀರು ಇದ್ರೆ ಮುಂದೆ ಮಳೆ ಕೂಡ ಚೆನ್ನಾಗ ಆಗುತ್ತೆ ಮರ ಗಿಡಗಳನ್ನ ಸಂರಕ್ಷಿಸೋಣ ಹೌದಲ್ಲ ಪ್ರತಿಯೊಂದು ಸಸಿಯಿಂದ ಹಿಡಿದ್ಬಿಟ್ಟು ದೊಡ್ಡ ಎಮ್ಮರ ಹಾಗೂ ಕೂಡ ಏನ್ ಬೇಕು ಈ ಮಳೆ ಬೇಕು ಅಥವಾ ನೀರು ಬೇಕು ಹಾಗಾಗಿ ಈ ನೀರು ಬೇಕಪ್ಪ ಅಂದ್ರೆ ಏನು ಮೂಲ ಮಳೆ ಬೇಕು ಹಾಗಾದ್ರೆ ಮಳೆ ಯಾವ ರೀತಿ ಬರಬೇಕಪ್ಪ ಅಂದ್ರೆ ನಾವು ಮೊದಲು ಇರ್ತಕ್ಕಂತ ಈ ಪ್ರಾಕೃತಿಕ ಸಂಪತ್ತನ್ನ ನಾವು ಸರಿಯಾಗಿ ಉಪಯೋಗಿಸೋಣ ಅನಾವಶ್ಯಕವಾಗಿ ಕಾಡುಗಳನ್ನ ಕಡಿಯುವುದನ್ನ ಬಿಡೋಣ ಹೌದಲ್ಲ ಮತ್ತೆ ನಾವು ಮನೆಗಳಲ್ಲಿ ಎಲ್ಲಿ ಬೇಕೋ ಅಲ್ಲಿ ಖಾಲಿ ಸ್ಥಳಗಳಲ್ಲಿ ನಾವು ಆದಷ್ಟು ಮಟ್ಟಿಗೆ ಸಸಿಗಳನ್ನ ಗಿಡ ಮರಗಳನ್ನ ನೆಡೋಣ ಹೌದಲ್ಲ ನೀರುಗಳು ಪೋಲಾಗದಂತೆ ಅವುಗಳನ್ನ ತಡೆಯೋಣ ಮಕ್ಕಳೇ ಅಂದಾಗ ಮಾತ್ರ ನಮ್ಗೆ ಸಕಾಲಕ್ಕೆ ನೀರು ಸಿಗುತ್ತೆ ಮಳೆ ಆಗುತ್ತೆ ನಮ್ಮ ಜೀವನನೂ ಕೂಡ ಸರಿಯಾಗಿ ನಡೆಯುತ್ತೆ ಮಕ್ಕಳೇ ಹೌದಲ್ಲ ಹಾಗಾಗಿ ಜಹಾ ವರ್ಷ ನಹಿ ವಹಾ ಜೀವನ್ ನಹಿ ನೋಡಿ ಇಲ್ಲಿ ಮಳೆ ಸರಿಯಾಗಿ ಆಗುದಿಲ್ಲವೋ ಅಲ್ಲಿ ಆ ಜೀವನವೂ ಕೂಡ ಅವ್ರ ಬದುಕೆ ಕೂಡ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕೊನೆಗೆ ಕೊಟ್ಟಿದ್ದಾರೆ ಒಂದು ಚಿತ್ರದಲ್ಲಿ ಅರ್ಥವಾಯ್ತು ಮಕ್ಕಳೇ ಅರ್ಥವಾಯ್ತು ಈ ಪಾಠ ಅಂದ್ರೆ ಮಳೆ ಎಷ್ಟು ಅವಶ್ಯಕ ಮನುಷ್ಯನ ಬದುಕುವುದಕ್ಕಾಗಿ ಅಂತ ಹೇಳ್ಬಿಟ್ಟು ಪ್ರಸ್ತುತ ಪಾಠ ನಿಮ್ಗೆ ಕೊಟ್ಟಿದ್ದೇನೆ ಹಾಗಾಗಿ ನಾವು ಈ ಮಳೆ ಬರುವುದಕ್ಕಾಗಿ ಮೂಲವಾಗಿರ್ತಕ್ಕಂಥ ಪ್ರಾಕೃತಿಕ ಸಂಪತ್ ಮೂಲವನ್ನು ನಾವು ತಡೆಯೋಣ ಸರಿಯಾದ ರೀತಿಯಲ್ಲಿ ಉಪಯೋಗಿಸೋಣ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ನಿಮಗೆ ತಿಳಿಸೋಣ ಅಂತ ಹೇಳ್ಬಿಟ್ಟು ಈ ಪಾಠದ ಒಂದು ಉದ್ದೇಶ ಮಕ್ಕಳೇ ಅರ್ಥವಾಯ್ತಾ ನೋಡಿ ಅಭ್ಯಾಸ ಭಾಗದಲ್ಲಿ ಮಕ್ಕಳೇ ಶಬ್ದ और अर्थ के मिलाना कीजिए ನೋಡಿ ಶಬ್ದ ಮತ್ತೆ ಅರ್ಥ ಇವುಗಳನ್ನ ನಾವು ಜೋಡಿಸೋಣ ಒಂದು ಭಾಗದಲ್ಲಿ ಶಬ್ದ ಕೊಟ್ಟಿದ್ದಾರೆ ಈ ಕಡೆ ಅರ್ಥ ಕೊಟ್ಟಿದ್ದಾರೆ ಆ ಭಾಗದಲ್ಲಿ ಶಬ್ದ ಕೊಟ್ಟಿದ್ದಾರೆ ಬಾ ಭಾಗದಲ್ಲಿ ಅದರ ಅರ್ಥ ಕೊಟ್ಟಿದ್ದಾರೆ ಪೇಯ ಭಾರಿ ಪ್ರತೀಕ್ಷಾ ಕೇರ್ ಅಂತ ಕೊಟ್ಟಿದ್ದಾರೆ ಬಾಜಾರ್ ಇಲ್ಲಿ
ಒಂದು ಭಾರಿ ಭಾರಿ ಅನ್ನೋದನ್ನ ಅವ್ರು ಕೊಟ್ಟಿರೋ ಉದಾಹರಣೆಗೆ ವಜನ್ದಾರ್. ವಜನ್ದಾರ್ ಅಂದ್ರೆ ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು. ಅದೇ ರೀತಿ ಪೇಯ. ಪೇಯ ಅಂದ್ರೆ ಪಾನಿಕಿ ಪೀನೆಗೆ ಚೀಜ್, ಕುಡಿಯುವ ಒಂದು ವಸ್ತು ಪೇಯ ಅಂತ. ಪ್ರತೀಕ್ಷಾ. ಪ್ರತೀಕ್ಷಾ ಅಂದ್ರೆ ಇಲ್ಲಿದೆ ನೋಡಿ ಇಂತಜಾರ್ ಅಂದ್ರೆ ಕಾಯುವುದು. ಅದೇ ರೀತಿ ಕೇತ್. ಕೇತ್ ಅಂದ್ರೆ ಜಮೀನ್ ಅಂತ ಇದೆ ನೋಡಿ. ಜಮೀನ್ ಅಂದ್ರೆ ಹೊಲ ಅಂತ ಕೂಡ ನಾವು ಕರಿತೀವಿ. ನೆಕ್ಸ್ಟ್ ಬಾಷ್. ಬಾಷ್ ಅಂದ್ರೆ ಬಾಬ್ ಅಂದ್ರೆ ಆವಿ. ಈ ರೀತಿಯಾಗಿ ಆ ಶಬ್ದದ ಅರ್ಥ ಮಕ್ಕಳೇ. ನೆಕ್ಸ್ಟ್ ನೋಡಿ ನಮೂನಾಕ್ಕೆ ಅನುಸಾರ ಶಬ್ದ ಬನಾಯೇ. ಉದಾಹರಣೆ ಕೊಟ್ಟಿದ್ದಾರೆ ಗತಿ, ಅಪೋಸಿಟ್ ವರ್ಡ್ ಕೊಟ್ಟಿದ್ದಾರೆ. ಗತಿ ದುರ್ಗತಿ. ಅದೇ ರೀತಿ ನೆಕ್ಸ್ಟ್ ಎರಡನೇದು ಕೂಡ ಬರೀಬೇಕು ನಾವು ಮಕ್ಕಳೇ. ಗಂಧ. ಗಂಧ ದುರ್ಗಂಧ. ನೋಡಿ ಗಂಧ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ, ಆ ರೀತಿ ಬರೀಬೇಕು. ಗಂಧ ಮತ್ತೆ ಸುಗಂಧ ಅಂತ ಬರಲ್ಲ. ಗಂಧ ದುರ್ಗಂಧ ಅಲ್ಲೆಲ್ಲ ಸೇರಿಸಿ ತಗೋಬೇಕು ಮಕ್ಕಳೇ. ಗುಣ ದುರ್ಗುಣ. ವೆರಿ ಗುಡ್. ಭಾಗ್ಯ दुर्भाग्य। उसी तरह नमूना के अनुसार विलोम शब्द को जोड़िए। ನೋಡಿ ಒಂದು ಉದಾಹರಣೆ ಕೊಡಿದರೆ ಅದರ ಮುಖಾಂತರವಾಗಿ ನಾವು ಏನಿಲ್ಲಿ ವಿಲೋಮ ಶಬ್ದ ಜೋಡಿಯೇ ಅಪೋಸಿಟ್ ವರ್ಡ್ಸ್ ಅನ್ನು ಜೋಡಿಸುವುದು. ಉದಾಹರಣೆ ಕೊಡಿದರೆ ನೋಡಿ ಇಲ್ಲಿ ಸೂಕ ಸೂಕ ಅಂತ ಕೊಡಿದ್ದಾರೆ. ಸೂಕ ಅಂದ್ರೆ ಏನು ಅಂದ್ರೆ ಒಣಗಿದ. ಸೂಕ ಅಂದ್ರೆ ಒಂದು ಉದಾಹರಣೆ ಕೊಡಿದ್ದಾರೆ ಸೂಕ. ಏನ್ ಕೊಟ್ಟಿದ್ದಾರೆ ಮಕ್ಕಳೇ? ಸೂಕ ಗೀಲಾ. ನೋಡಿ ಸೂಕ ಅಂದ್ರೆ ಒಣಗಿದ, ಗೀಲಾ ಅಂದ್ರೆ ತೊಯ್ದ ಅಥವಾ ನೆನೆದ ಅಥವಾ ಹಸಿಯಾದ ಅಂತ ಬರುತ್ತೆ ಮಕ್ಕಳು, ಹೌದಲ್ಲ? ಸೂಕ ಗೀಲಾ. ಉಸಿ ತರ ಊಪರ್, ಇದಕ್ಕೆ ಯಾವ್ದು ಬರುತ್ತೆ ನೋಡಿ ಮಕ್ಕಳೇ? ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಭಾಗದಲ್ಲಿ ಯಾವ್ದು? ಊಪರ್ ಅಪೋಸಿಟ್ ವರ್ಡ್ಸ್ ವಿಲೋಮ ಶಬ್ದ. ವೆರಿ ಗುಡ್. नीचे और उसी तरह अच्छी 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 याद बूरी अच्छी बूरी और सर्दी सर्दी गर्मी, ಹೌದಲ್ಲ? सर्दी गर्मी. अंदर अंदर बाहर अंदर बाहर. इसी तरह का नमूनों के अनुसार जो विलोम शब्द है सूखा सूखा गीला, ऊपर नीचे, अच्छी बुरी, सर्दी गर्मी, आदर बाहर, अंदर बाहर. उसी तरह देखिए पानी के अनुसार एक साथ आने वाले शब्दों को लिखिए. ಉದಾಹರಣೆ ನೋಡಿ ಇಲ್ಲಿ ನಮೂನಾ ಅಂದ್ರೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ನದಿ ನಾಲಾ, ಕಾನ ವೆರಿ ಗುಡ್ ಪೀನಾ, ಪಶು ಪಕ್ಷಿ, ಪೇಡ್ ಪೌದೆ, ರೋನ ದೋನಾ. ಈ ರೀತಿಯಾಗಿ ಬರ್ಕೊಂಡ್ರೆ ಮಕ್ಕಳೇ ಇನ್ನೊಂದ್ಸರಿ ನೋಡಿ. ಕಾನ ಪೀನಾ, ಪಶು ಬರ್ಕೊಳ್ಳಿ ಪಕ್ಷಿ, ಪೇಡ್ ಪೌದೆ, ರೋನ ಧೋನಾ. ನೆಕ್ಸ್ಟ್ ನೋಡಿ ಮಕ್ಕಳೇ, नमूना के अनुसार प्रेरणार्थक क्रिया रूप लिखिए. प्रेरणार्थक रूप लिखिए. प्रेरणार्थक रूप, प्रेरणार्थक रूप. देखिए सींचना, सींचना, सिंचाना, सींचना सिंचाना. उसी तरह सीखना,
सीखना उदाहरण के तौर पर सींचना, सिंचाना। उसी तरह सीखना ये तो दीर्घ है ना, ये प्रथम प्रेरणार्थक रूप बनते समय जो ह्रस्व अक्षर बन जाते हैं। सीखना, सिखाना। और उसी तरह पीटना, और क्या होता है, पिटाना। पीटना, पीटना, पिटाना। सीना, सीना, सिलाना। सीना, सिलाना। पीना, पीना, पिलाना। ಅರ್ಥದ ಮಕ್ಕಳೇ, ಈ ರೀತಿಯಾಗಿ ಪ್ರೇರಣಾತ್ಮಕ ಕ್ರಿಯಾರೂಪ ಅಂತ ಕರಿತೀವಿ. ಇದು ಮೂಲ ಕ್ರಿಯಾಪದ. ಇದು ಸಿಂಚನ, सिंचाना, सिंचवाना द्वितीय प्रेरणार्थक रूप। उसी तरह सीखना, सिखाना, सिखवाना द्वितीय प्रेरणार्थक रूप। पीटना, पिटाना, पिटवाना। इसी तरह सीना, सिलाना, सिलवाना। पीना, पिलाना, पिलवाना। उसी तरह देखिए आगे, नमूना के अनुसार अन्य वचन रूप लिखिए। ಅಂದ್ರೆ ಏಕವಚನ ಇರತಕ್ಕಂತ ಶಬ್ದವನ್ನ ಬಹುವಚನ ಆಗಿ ಬರಿಬೇಕು, ಬಹುವಚನ ಇರತಕ್ಕಂತದನ್ನ ಏಕವಚನ ರೂಪದಲ್ಲಿ ಬರಿಬೇಕು. ಅನ್ಯ ವಚನ ಅಂದ್ರೆ ಬೇರೆ ಪದವನ್ನ ಬರಿತಕ್ಕಂಥದ್ದು. ಅನ್ಯ ಅಂದ್ರೆ ಬೇರೆ, ವಚನ ಅಂದ್ರೆ ಏಕವಚನ ಮತ್ತೆ ಬಹುವಚನ ಇರತಕ್ಕಂಥದ್ದು. ಹೌದಾ, ಆ ರೂಪವನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು. ಅರ್ಥಾಯ್ತಾ ಮಕ್ಕಳೇ? ಅನ್ಯ ವಚನ ಅಂದ್ರೆ ಈ ಕೊಟ್ಟಿರ್ತಕ್ಕಂಥ ಉದಾಹರಣೆ ಪಹಾಡ್ ಕೊಟ್ಟಿದ್ದಾರೆ, ಅದನ್ನ ಬಹುವಚನನ ಏಕವಚನ ರೂಪದಲ್ಲಿ ಚೇಂಜ್ ಮಾಡಬೇಕು. ಮೊದಲು ಪಹಾಡ್ ಏಕವಚನ ಇದೆಯೋ ಅಥವಾ ಬಹುವಚನ ಇದೆಯೋ ನಾವು ಕನ್ಫರ್ಮ್ ಮಾಡ್ಕೋಬೇಕು ಮಕ್ಕಳೇ. ಪಹಾಡ್ ಅದು ಏಕವಚನದಲ್ಲಿ ಇದೆ, ಹೌದಲ್ಲ, ಅದನ್ನ ಬಹುವಚನ ರೂಪದಲ್ಲಿ ಬರಿಬೇಕು. ಹಾಗಾದ್ರೆ ಯಾವ ರೀತಿ ಬರಿಬೇಕು? ಉದಾಹರಣೆ ಕೊಡಿದ್ರೆ ನೋಡಿ, ಪಹಾಡ್, ಪಹಾಡ್ ಅದು ಏಕವಚನದಲ್ಲಿ ಸೇಮ್ ಇರುತ್ತೆ, ಬಹುವಚನದಲ್ಲಿ ಕೂಡ ಸೇಮ್ ಇರುತ್ತೆ ಮಕ್ಕಳು. ಉಸಿ ತರಹ ಬಚ್ಚಾ ನೋಡಿ, ಬಹುವಚನ ಆಗ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ, ಬಚ್ಚೆ ಆಗಿದೆ ಉದಾಹರಣೆ. ಅದೇ ರೀತಿ ಕೂಡ ಯಾವುದೇ ಕಾರಣಕ್ಕೂ ಬದಲಾವಣೆ ಹೊಂದದೇ ಇರತಕ್ಕಂತ ಕೆಲವು ಶಬ್ದಗಳನ್ನ ಕೊಟ್ಟಿದ್ದಾರೆ. ಪೇಡ್ ಪೇಡ್ ಇದು ಏಕವಚನದಲ್ಲಿ ಒಂದೇ ಇರುತ್ತೆ, ಬಹುವಚನದಲ್ಲಿ ಕೂಡ ಒಂದೇ ಇರುತ್ತೆ, ಯಾವುದೇ ಬದಲಾವಣೆ ಆಗೋದಿಲ್ಲ ಮಕ್ಕಳೇ. ಯಾಕಪ್ಪ ಅಂದ್ರೆ ಸಂಸ್ಕೃತದ ಕೆಲವು ಶಬ್ದಗಳು, ಹಿಂದಿಯಲ್ಲಿ ಕೆಲವೊಂದು ಶಬ್ದಗಳು ಯಾವುದೇ ಕಾರಣ ಕೂಡ ಅಕಾರಾಂತ ಶಬ್ದಗಳು ಏನಾಗುತ್ತೆ, ಯಾವುದೇ ಬದಲಾವಣೆ ಆಗುವುದಿಲ್ಲ. ಬಹುವಚನ ಆಗ್ತಕ್ಕ ಸಂದರ್ಭದಲ್ಲಿ ಅದರ ರೂಪಾಂತರ ಆಗುವುದಿಲ್ಲ. ಶೇರ್, ಶೇರ್ ಇದು ಕೂಡ ಚೇಂಜ್ ಆಗುದಿಲ್ಲ. ಏಕವಚನದಲ್ಲಿ ಶೇರ್ ಇರುತ್ತೆ, ಬಹುವಚನದಲ್ಲಿ ಕೂಡ ಶೇರ್ ಇರುತ್ತೆ. ನೆಕ್ಸ್ಟ್ ವಚನ್, ನೆಕ್ಸ್ಟ್ ವಚನ್ ನೋಡಿ, ಯಾವುದೇ ರೂಪದಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದು ಒಂದು ಕಡೆ ಪಟ್ಟಿ ಮಾಡಿದ್ದಾರೆ. ಉದಾಹರಣೆ ಪಹಾಡ್, ಪಹಾಡ್, ಅದೇ ರೀತಿ ಪೇಡ್, ಶೇರ್, ವಚನ್. ಅದೇ ಕಡೆ ಮತ್ತೆ ಬದಲಾವಣೆ ಆಗ್ತಕ್ಕಂಥ ನೋಡಿ, ಬಚ್ಚ, ಬಚ್ಚೆ ಆಕಾರದ್ದು ಏಕಾರ ಆಗುತ್ತೆ ಮಕ್ಕಳೇ, ಈದುದು ಈ ಆಗುತ್ತೆ ನೋಡಿ. ಬೇಟಾ ಏನ್ ಬರೀಬೇಕು ನಾವು, ಬೇಟಾ, 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 ಬೇಟೆ, ವೆರಿ ಗುಡ್, ಬೇಟಾ, ಬೇಟೆ. बछड़ा, बछड़े, और लड़का, लड़के. इस तरह अन्य वचन रूप. और देखिए आगे, वाक्यों में प्रयोग कीजिए, वाक्यों में प्रयोग कीजिए. देखिए, ऊपर उठना, बादल बनना, टकराना, खींचना, रोचक, प्रतीक्षा ಇವುಗಳನ್ನ ವಾಕ್ಯದಲ್ಲಿ ಏನು
ಬರಿಬೇಕಾಗುತ್ತೆ ಮಕ್ಕಳೇ. ಪಾಠ ಏನು ನೋಟ್ಸ್ ಬರೀತಕ್ಕಂಥ ಸಂದರ್ಭದಲ್ಲಿ ಇವುಗಳ ಒಂದು ವಾಕ್ಯವನ್ನ ಬರೆಸೋಣ. ನೆಕ್ಸ್ಟ್ सूची बनाइए ನೋಡಿ ಮಕ್ಕಳೇ. वर्षा पानी का मूल है, वर्षा पानी का मूल है. वर्षा अधिक होने पर भी हानियां होती है और वर्षा ना होने पर भी हानियां होती है. इस हानियों की सूची बताइए. ನೋಡಿ ಮಕ್ಕಳೇ, ಇಲ್ಲಿ ಮಳೆಗೆ ಮೂಲ ಆಧಾರ ನೋಡಿ, ವರ್ಷ ಪಾನಿ ಕಾ ಮೂಲ ಹೈ, ನೀರಿಗೆ ಮೂಲ ಆಧಾರ ಯಾರಪ್ಪ ಅಂದ್ರೆ ಮಳೆ. ಹಾಗಾಗಿ ಮಳೆ ಹೆಚ್ಚಾದಾಗ ಏನೇನು ಹಾನಿಯಾಗುತ್ತೆ, ಮತ್ತೆ ಮಳೆ ಬಾರದೇ ಇದ್ದಾಗ ಏನ್ ಹಾನಿಯಾಗುತ್ತೆ, ಈ ಹಾನಿಗಳನ್ನ, ಈ ಅನಾನುಕೂಲತೆಯನ್ನ, ಈ ದುಷ್ಪರಿಣಾಮಗಳನ್ನ ನಾವು ಪಟ್ಟಿ ಮಾಡಬೇಕು. ಅರ್ಥ ಆಯ್ತಾ ಮಕ್ಕಳೇ? ನೋಡಿ, ಅಧಿಕ ವರ್ಷಾಸೆ ಹೋನೆ ವಾಲಿ ಹಾನಿಯ, ಮಳೆ ಹೆಚ್ಚಾದಾಗ ಏನೇನು ಹಾನಿಯಾಗುತ್ತೆ. ವರ್ಷ ನಾವು ಹೋನೆಸೆ ಹೋನೆ ವಾಲಿ ಹಾನಿಯ, ಮಳೆ ಬಾರದಿದ್ದಾಗ ಏನು ಹಾನಿಯಾಗುತ್ತೆ ಅನ್ನೋದನ್ನ ನೀವು ಮೂರು ಪಾಯಿಂಟ್ ಅನ್ನ ಪಟ್ಟಿ ಮಾಡ್ಬೇಕು ಮಕ್ಕಳೇ. ಈ ಪಾಠವನ್ನು ಓದಿ, ಹೌದಲ್ಲ? ಇದ್ರಾಗ ಇದೆಯಲ್ಲ ನಾನು ಜೋ ಅಕಾಲ್ ಪಡ್ತಾ ಹೌದಲ್ಲ, ಮಳೆ ಬರದೇ ಇದ್ದಾಗ ಏನು ಕ್ಷಾಮ ಆಗುತ್ತೆ, ಅಥವಾ ಮಳೆ ಹೆಚ್ಚಾದಾಗ ಏನಾಗುತ್ತೆ, ಪ್ರವಾಹ ಆಗುತ್ತೆ, ಹೌದಲ್ಲ? ಆ ಪಾಠನ ಓದಿಬಿಟ್ಟು ಮೂರು ಪಾಯಿಂಟ್ ನೀವು ಬರ್ಕೊಂಡು ಬನ್ನಿ ಮಕ್ಕಳೇ ನಾಳೆ. ಅರ್ಥ ಆಯ್ತಾ? उसी तरह देखिए जानवर और जंगली जानवरों के नाम ढूंढकर नीचे लिखिए. ನೋಡಿ, ಇದರಲ್ಲಿ ಸಾಕು ಪ್ರಾಣಿಗಳು ಮತ್ತೆ ಕಾಡು ಪ್ರಾಣಿಗಳ ಹೆಸರುಗಳನ್ನ ಇದ್ರಿಗೆಲ್ಲ ಏನು ಹಿಂದೆ ಮುಂದೆ ಆಗಿ ಕೊಟ್ಟಿದ್ದಾರೆ. ಅವುಗಳನ್ನ ನಾವು ಹುಡುಕಿ ಕೆಳಗಡೆ ಬರೆಯಿರಿ ಅಂತ ಹೇಳ್ಬಿಟ್ಟು ನೋಡಿ, ಕೆಳಗಡೆ ಕೊಟ್ಟಿದ್ದಾರೆ ಪಾಲ್ತು ಜಾನುವಾರ್, ಜಂಗ್ಲಿ ಜಾನುವಾರ್. ನೋಡಿ, ಮೊದಲು ಪಾಲ್ತು ಜಾನುವಾರ್. ಪಾಲ್ತು ಜಾನುವಾರ್ ಅಂದ್ರೆ ಮಕ್ಕಳೇ ಸಾಕು ಪ್ರಾಣಿಗಳು ಅಂತ ಹೇಳ್ಬಿಟ್ಟು. ಪಾಲ್ತು ಜಾನುವಾರ್ ಅಂದ್ರೆ ಸಾಕು ಪ್ರಾಣಿಗಳು. ನಿಮ್ಗೆ ಗೊತ್ತಿದೆ ಸಾಕು ಪ್ರಾಣಿಗಳು ಯಾವುವು ಅಂತ ಹೇಳಿ. ಅದೇ ರೀತಿ ಜಂಗಲ್ ಜಾನುವಾರ್, ಜಂಗಲ್ ಜಾನುವಾರ್ ಅಂದ್ರೆ ಕಾಡು ಪ್ರಾಣಿಗಳು. देखिए पालतू जानवर ಅಂದ್ರೆ ಉದಾಹರಣೆ ಕೊಡಿದ್ರೆ ಬಿಲ್ಲಿ. ಬಿಲ್ಲಿ ಅಂದ್ರೆ ಗೊತ್ತಿದೆಯಲ್ಲ? ವೆರಿ ಗುಡ್, ಬೆಕ್ಕು ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಅದೇ ರೀತಿ ಕೂಡ ಸಾಕು ಪ್ರಾಣಿಗಳಲ್ಲಿ ಗೊತ್ತಿರ್ತಕ್ಕಂಥ ಇದರಲ್ಲಿ ಹುಡುಕಿ ಬರಿಬೇಕಂತದ್ದು. ಉದಾಹರಣೆ ಯಾವ್ಯಾವ ನೋಡಿ, ಸಾಕು ಪ್ರಾಣಿಗಳು ಹುಡುಕಿ. घोड़ा, बकरी, कुत्ता, बैल, गाय ಏನ ಇವೆಲ್ಲ ಕೂಡ ಏನಾಗುತ್ತೆ, ಸಾಕು ಪ್ರಾಣಿಗಳಾಗುತ್ತೆ. ಅದೇ ರೀತಿ ಕೂಡ ಕಾಡು ಪ್ರಾಣಿಗಳು ಶೇರ್, ನೆಕ್ಸ್ಟ್ ಬೇಡಿಯಾ, ಲೋಮಡಿ, ಹಾತಿ, ಬಾಗ್, ಹೌದಲ್ವಾ? ಇವೆಲ್ಲ ಏನಾಗುತ್ತೆ, ಜಂಗ್ಲಿ ಜಾನುವಾರು ಆಗುತ್ತೆ, ಅಂದ್ರೆ ಕಾಡು ಪ್ರಾಣಿಗಳು ಆಗ್ತವೆ. देखिए और नेक्स्ट प्रेरणार्थक क्रिया रूप. देखिए प्रथम प्रेरणार्थक क्रिया रूप, द्वितीय प्रेरणार्थक रूप है. ನಾವು ನೆಕ್ಸ್ಟ್ ಮಾಡೋಣ. ನೆಕ್ಸ್ಟ್ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ, ನಿಮ್ನ ಕ್ರಿಯಾ ಶಬ್ದೋं के प्रेरणार्थक रूप लिखिए. ಉದಾಹರಣೆ ರೋನಾ, ಕರ್ನ, ಕರ್ರನ, ಕರ್ವಾನ ಇದೆ ನೋಡಿ. ಅದೇ ರೀತಿ ಒಳಗೆ ರೋನ ಬರ್ಕೊಳ್ಳಿ, ರುಲಾನ, ರುಲ್ವಾನ, ರೋನ, ರುಲಾನ, ರುಲ್ವಾನ. ಚಲನ, ಚಲಾನ, ಚಲವಾನ. ಜಗನ, ಜಗಾನ, ಜಗವಾನ. ದೇನ, ದಿಲಾನ, ದಿಲ್ವಾನ. ಪಡನ, ಪಡಾನ, ಪಡುವಾನ. ಅರ್ಥ ಆಯ್ತಾ ಮಕ್ಕಳೇ? ನೋಡಿ ಬರ್ಕೊಳ್ಳಿ. ರೋನ, ರುಲಾನ, ರೋನ, ರುಲಾನ. ಹೀಗೆ ಪ್ರಥಮ ಪ್ರೇರಣಾತ್ಮಕ ರೂಪ, ದ್ವಿತೀಯ ಪ್ರೇರಣಾತ್ಮಕ ರೂಪ. ರೋನ ಇದು ಮೂಲ ಶಬ್ದ. ರೋನ, ರೋನ, ರೋನಾನ,
चलाना, चलवाना, जगना, जगाना, जगना, जगाना, जगवाना, देना, दिलाना, दिलवाना, देना, दिलाना, दिलवाना, पढ़ना, पढ़ाना, पढ़वाना, ಈ ರೀತಿಯಾಗಿ ಪ್ರೇರಣಾತ್ಮಕ ಕ್ರಿಯಾ ಶಬ್ದಗಳು ಇದರಲ್ಲಿ ಇದಾಗುತ್ತೆ. ಅರ್ಥವಾಯ್ತಾ? उसी तरह थर्ड में निम्नलिखित द्वितीय प्रेरणा क्रिಯಾವಾಕ್ಯ से ಉಚಿತ ವಾಕ್ಯ बनाइए ಅಂದ್ರೆ ವಿವಿಧ ವಾಕ್ಯಗಳನ್ನ ಮಾಡಬೇಕಾಗುತ್ತೆ ಮಕ್ಕಳೇ. ಅರ್ಥವಾಯ್ತಾ? ಇನ್ನುಳಿರ್ತಕ್ಕಂಥದ್ದನ್ನ ನಾನು ಅಭ್ಯಾಸ ಭಾಗದಲ್ಲಿ ನೋಟ್ಸ್ ಬರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಬರ್ಸೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಪಾಠವನ್ನ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಮಕ್ಕಳೇ. ಆ ಮುಕ್ತಾಯ ಮಾಡೋದ್ರ ಮೊದಲು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಹೋಮ್ವರ್ಕ್ ಬರ್ಕೊಳ್ಳಿ ಮಕ್ಕಳೇ. पूरा पाठ घर में एक वाक्य में उत्तर लिखिए. ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಬರ್ಕೊಳ್ಳಿ ಮಕ್ಕಳೇ. होमवर्क क्वेश्चन नंबर 1, जीवन के लिए क्या अनिवार्य है? जीवन के लिए क्या अनिवार्य है? नेक्स्ट, पानी के स्रोत कौन कौन से है? पानी के स्रोत कौन कौन से है? नेक्स्ट, सेकेंड में क्वेश्चन नंबर 1, बादल कैसे बनते हैं? बादल कैसे बनते हैं? नेक्स्ट, थर्ड क्वेश्चन, अकाल से क्या क्या हानियां होती है? अकाल से क्या क्या हानियां होती है? ಅಂದ್ರೆ ಬರಗಾಲದಿಂದ ಏನೇನ ಹಾನಿ ಆಗುತ್ತೆ, ನಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಅರ್ಥವಾಯ್ತಾ ಮಕ್ಕಳೇ? ಇದುವರೆಗೂ ಕೂಡ ಜೀವನದಾತ್ರಿ ವರ್ಷ ಅಂದ್ರೆ ಈ ಮಳೆಯ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿಯನ್ನ ತಿಳ್ಕೊಂಡಿದ್ರಿ. ಮನೇಲಿ ಹೋಗಿ ಇನ್ನೊಂದ್ಸರಿ ಓದಿ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಮಳೆ ನೀರನ್ನ ಸಂಗ್ರಹಿಸಿ ಮಳೆ ನೀರನ್ನ ಹರಿಯುವುದಕ್ಕೆ ಅವಾಗ ಕಡಿವಾಣ ಹಾಕಿ ನಾವು ಪ್ರಕೃತಿಗೆ ಸಂಪನ್ಮೂಲವನ್ನ ಸರಿಯಾಗಿ ಉಳಿಸೋಣ. ಕಾಡು ಮೇಡು ನಾಡನ್ನು ನಾವು ಉಳಿಸೋಣ. ಹಾಗಾಗಿ ಕುಡಿಯುವ ನೀರು ಅತಿ ಮುಖ್ಯವಾಗಿದ್ರಿಂದ ನಾವು ಕಾಡನ್ನ ಬೆಳೆಸೋಣ ಅಂತ ಹೇಳ್ಬಿಟ್ಟು ಈ ಪಾಠವನ್ನು ಇವತ್ತು ಮುಕ್ತಾಯ ಮಾಡ್ತಾ ಇದ್ದೀವಿ ಮಕ್ಕಳೇ. ಅರ್ಥವಾಯ್ತಾ? ವೆರಿ ಗುಡ್, ಥ್ಯಾಂಕ್ಸ್.